ಇದು ಬಾಯ್ ಆದ್ರೆ ಬ್ಲೂ, ಗರ್ಲ್ ಆದ್ರೆ ಪಿಂಕ್ ಅಂತ. ಈ ಒಂದು ಪ್ಯಾಕೇಜ್ ಅಲ್ಲಿ ಪ್ಯಾಕ್ ಆಫ್ 4 ನ್ಯೂ ಬಾರ್ನ್ ಬೇಬಿದು ಹ್ಯಾಟ್ ಬರುತ್ತೆ. ಬೇಬಿ ಬೆಡ್ 300 ರೂಪಾಯಿಗೆ ನಮಗೆ 6 ಪ್ರಾಡಕ್ಟ್ ಸಿಗುತ್ತೆ ಅಂತ ಅಂದ್ರೆ ಅದು ಇವಾಗ ನೋಡ್ತಿದ್ದೀರಲ್ಲ, ಇದು ಹುಟ್ಟೋ ಮಕ್ಳಿಗಂತೂ ತುಂಬಾ ಅಂದ್ರೆ ತುಂಬಾನೇ ಯೂಸ್ ಆಗುತ್ತೆ. ಚಿಕ್ಕ ಚಿಕ್ಕ ಪುಟಾಣಿ ಚಡ್ಡಿಗಳು, ಪುಟಾಣಿ ಶರ್ಟ್ಸ್. ಬಟ್ ಡಿಸೈನ್ಸ್ ತುಂಬಾ ಬೇರೆ ಬೇರೆ ಡಿಸೈನ್ಸ್ ಇದೆ. ಹಾರ್ಟು, ಫ್ಲವರು ಮತ್ತೆ ಲೀವ್ಸ್ ತರದ್ದು. ಔಟ್ ಸೈಡ್ ನಿಮಗೆ 500 ಕಮ್ಮಿ ನಿಜವಾಗ್ಲೂ ಸಿಗಲ್ಲ. ಸಖತ್ ಕ್ವಾಲಿಟಿ ಇದೆ. ಅಂಡ್ ನೀರು ಕೂಡ ಅಬ್ಸರ್ವ್ ಮಾಡಲ್ಲ ಇದು. ಸೊ ದೃಷ್ಟಿನೂ ಆಗಲ್ಲ. ತುಂಬಾ ಲೈಟ್ ಕಲರ್ ಇರೋದ್ರಿಂದ ಒಂದು ಮಗುಗೆ ಕಿರಿಕಿರಿ ಅಂತಾನು ಅನ್ಸುತ್ತೆ. ಈ ತರ ಇದೆ ಇನ್ಸೈಡ್ ಅಲ್ಲಿ. ಸೊ ನಾನು ಓಪನ್ ಮಾಡೋಣ ಅಂದ್ಬಿಟ್ಟು ಸೀಲಿಂಗ್ ನ ಓಪನ್ ಮಾಡಿ ನೋಡಿದ್ವಿ. ಮಗುನ ತಲೆನ ಇದ್ರಲ್ಲಿ ಹಾಕ್ಬಿಟ್ಟು ಮಗುನ ನೀಟಾಗಿ ಸುತ್ಕೊಡ್ತಾರಲ್ಲ, ಮಗುಗೆ ಚಳಿ ಎಲ್ಲ ಆಗ್ಬಾರ್ದು ಅಂತ. ಔಟ್ ಸೈಡ್ ನಾವು ತಗೋತೀವಿ ಅಂತಂದ್ರೆ ಮಿನಿಮಮ್ 1000 ರೂಪೀಸ್ ಬೇಕಾಗುತ್ತೆ. ಸೊ ಇದು 3 ಪ್ಯಾಕೆಟ್ ಬಂದು ನನಗೆ 203 ರೂಪಾಯಿಗೆ ಸಿಕ್ತು. ಇದ್ರ ಒಂದು MRP ಬಂದು 299 ರೂಪಾಯಿ ಇದೆ. ನಂಬದೇ ಇಲ್ಲ 200 ರೂಪಾಯಿಗೆ ಈ ತರ ಸಿಗುತ್ತೆ ಅಂದ್ರೆ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ಫುಲ್ ಅನ್ನಿಸ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಲೈಕ್ ನ ಮರಿದೇನೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ, ನೀವು ನನ್ನ ಥಂಬ್ಲೈನ್ ನೋಡಿನೇ ತಿಳ್ಕೊಂಡಿರ್ತೀರಾ. ನಾನು ಇನ್ನೇನು ನನ್ನ ಡೆಲಿವರಿ ಟೈಮ್ ಹತ್ರ ಇರೋದ್ರಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಬೇಬಿಗೆ ಮತ್ತು ನನಗೆ ಅಂತ ಅಂದ್ಬಿಟ್ಟು ಆನ್ಲೈನ್ ಬುಕ್ಕಿಂಗ್ಸ್ನ ಮಾಡ್ಕೊಂಡಿದ್ದೆ. ಅದಷ್ಟು ಪ್ರಾಡಕ್ಟ್ಸ್ಗಳು ಕೂಡ ಬಂದಿದೆ. ಆ್ಯಂಡ್ ನಾನು ಆಲ್ರೆಡಿ ಚೆಕ್ ಮಾಡಿ ನೋಡಿದ್ದೀನಿ. ಚೆಕ್ ಮಾಡಿ ನನಗೆ ಪ್ರಾಡಕ್ಟ್ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಇಷ್ಟ ಆದಮೇಲೆ ಅದನ್ನು ಇಟ್ಕೊಂಡಿದ್ದೀನಿ ನನಗೆ ಇರಲಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ವಿಡಿಯೋ ಮಾಡಿ ಹಾಕಿದ್ರೆ, ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ರೆ ನನ್ನಂಥ ಪ್ರೆಗ್ನೆಂಟ್ ಲೇಡೀಸ್ಗೆ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಕೆಲವೊಂದು ಆರ್ಡರ್ಸ್ನ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೀನಿ. ಇನ್ನು ಕೆಲವೊಂದು ಪಾರ್ಸಲ್ಸ್ನ ಅಮೆಝಾನಿಂದ ಕೂಡ ತರಿಸ್ಕೊಂಡಿದ್ದೀನಿ. ನಾನು 1 by 1 ತೋರಿಸ್ತಾ ಹೋಗ್ತೀನಿ. ಕೆಲವು ಪ್ರಾಡಕ್ಟ್ಸ್ಗಳು ನನಗೆ ಅಂತ ತರಿಸ್ಕೊಂಡಿರೋದಿದೆ, ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ಗಳು ಬೇಬಿಗೆ ಅಂತ ತರಿಸ್ಕೊಂಡಿರೋದಿದೆ. ನಾನು ಇನ್ನೇನು ರೀಸೆಂಟಾಗಿ ನನ್ನ ಡೆಲಿವರಿ ಡೇಟ್ ಹತ್ರ ಇರೋದ್ರಿಂದ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋವಂಥ ಟೈಮ್ ಬಂದೇ ಬಿಡ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅದನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಔಟ್ಸೈಡಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಾಗತ್ತೆ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋದಕ್ಕೆ. ಒನ್ಸ್ ನಾನು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡೋವಂಥ ಟೈಮಲ್ಲಿ ಆನ್ಲೈನ್ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಆ್ಯಂಡ್ ಔಟ್ಸೈಡ್ನ ತರಿಸ್ಕೊಂಡಿರೋದು ಯಾವ್ದ್ಯಾವುದು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಯಾವುದೆಲ್ಲ ನಾನು ತರಿಸ್ಕೊಂಡಿದ್ದೀನಿ, ಎಷ್ಟು ಪ್ರೈಸ್ ಆಯಿತು, ಕ್ವಾಲಿಟಿ ಹೇಗಿದೆ, ಕ್ವಾಂಟಿಟಿ ಹೇಗಿದೆ, ನಿಮಗೆ ತರಿಸ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತಾ ಏನು, ಇದನ್ನು ಫುಲ್ಲು ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಯಾವುದೆಲ್ಲ ಪಾರ್ಸಲ್ ಅಂತ 1 by 1 ಓಪನ್ ಮಾಡಿ ನೋಡೋಣ. ಇದು ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮಗೆ ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ನ ಬೈ ಮಾಡಬೇಕು ಅಂತ ಅನ್ಸಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ನ ಕ್ಲಿಕ್ ಮಾಡಿ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬಹುದು. ಫಸ್ಟ್ ಪಾರ್ಸಲ್ ಬಂದ್ಬಿಟ್ಟು ಇದು. ನಾನು ಆಲ್ರೆಡಿ ಹೇಳ್ದಂಗೆ ನಾನು ಇದರಲ್ಲಿರೋ ಎಲ್ಲ ಪ್ಯಾಕೇಜ್ನು ಓಪನ್ ಮಾಡಿ ನೋಡಿದ್ದೀನಿ. ಯಾಕೆ ಅಂತ ಅಂದ್ರೆ ನಾನು ಇವಾಗ ವಿಡಿಯೋ ಮಾಡ್ಕೊಂಡು ಪ್ಯಾಕೇಜ್ನ ಈಗ ಓಪನ್ ಮಾಡಿ ಅದನ್ನ ರಿಟರ್ನ್ ಎಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಇದೆಲ್ಲ ಪ್ರಾಡಕ್ಟು ಒಂದೇ ದಿವಸ ಬರೋದಿಲ್ಲ ನಮಗೆ. ಒಂದೊಂದು ವೀಕಿಗೆ ಒಂದೊಂದು ಬಂದರೂ ಕೂಡ ರಿಟರ್ನ್ ಡೇಟ್ ಮುಗ್ದೋಗ್ಬಿಟ್ಟಿರುತ್ತೆ. ಆ್ಯಂಡ್ ನಾನು ಕೂಡ ಇದನ್ನ ಓಪನ್ ಮಾಡಿ ಚೆನ್ನಾಗಿದೆ ಅಂದಮೇಲೆ ತಾನೇ ನಿಮ್ಗೂ ರಿವ್ಯೂ ಕೊಡೋಕ್ಕಾಗೋದು. ಸೊ ಹಾಗಾಗಿ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಫಸ್ಟ್ ಪಾರ್ಸಲ್ ಬಂದ್ಬಿಟ್ಟು ಮೀಶೋದಿಂದ ನಾನು ಬುಕ್ ಮಾಡ್ಕೊಂಡಿರೋದು. ಇದರಲ್ಲಿ ಈ ಒಂದು ಪ್ಯಾಕೇಜಲ್ಲಿ ಪ್ಯಾಕ್ ಆಫ್ 4 ನ್ಯೂ ಬಾರ್ನ್ ಬೇಬಿದು ಹ್ಯಾಟ್ ಬರುತ್ತೆ, ಮತ್ತು 1 ಪೇರ್ ಆಫ್ ಗ್ಲೌಸ್ ಬರುತ್ತೆ ಆ್ಯಂಡ್ 1 ಪೇರ್ ಆಫ್ ಸಾಕ್ಸಸ್ ಬರುತ್ತೆ. ಇದನ್ನು ತೋರಿಸ್ತೀನಿ. ನಿಮಗೆ 4 ಕಲರ್ ಬರುತ್ತೆ ಇದರಲ್ಲಿ. ರೆಡ್ಡು, ಆರೆಂಜು, ಬೇಬಿ ಪಿಂಕು ಮತ್ತು ಸ್ಕೈ ಬ್ಲೂ ಕಲರ್. ಇದು ಸ್ವಲ್ಪ ಬ್ಲೂ ಥರನೇ ಇದೆ. ಒಂದನ್ನು ತೋರಿಸ್ತೀನಿ ನಾನು ಓಪನ್ ಮಾಡಿ ಹೆಂಗಿದೆ ಅಂತ. ಇದ್ರ ಕ್ವಾಲಿಟಿ ಅಂತ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ನ್ಯೂ ಬಾರ್ನ್ ಸೈಜ್ ಏನಿದೆ ಅದೇ ಥರ ಸೈಜ್ ಇರೋದು ಆಗುತ್ತೆ ಹುಟ್ಟಿದ ಮಕ್ಳುಗಳಿಗೆ. ಇಲ್ಲಿ ನೋಡ್ತಿದ್ದೀರಲ್ವ, ಇದು ಮಗು ಫೂಟ್ಗೆ ಹಾಕ್ತಾರಲ್ಲ, ಮಗು ಕಾಲ್ಗೆ ಹಾಕ್ತಾರಲ್ಲ, ಅದು 2 ಸಾಕ್ಸ್ ಇದೆ. ಅಂದರೆ 1 ಪೇರ್ ಸಾಕ್ಸು, 1 ಪೇರ್ ಆಫ್ ಗ್ಲೌಸ್ ಇದೆ ಇದರಲ್ಲಿ, ಆ್ಯಂಡ್ 1 ಹ್ಯಾಟ್. ಇದ್ರ ಒಳಗಡೆ ಏನೋ ಮೆಟೀರಿಯಲ್ ಕೊಟ್ಟಿದ್ದಾರೆ ಗಟ್ಟಿಗಿರೋದು, ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಸೊ ಈ ಥರದ್ದು 4 ಪೇರ್ ಬರುತ್ತೆ. ಈ 4ಗೆ ನನಗೆ 260 ರೂಪೀಸ್ ಆಯಿತು. 260 ರೂಪಾಯಿ. ಇದು ಮೀಶೋದಲ್ಲಿ ಆರಾಮ್ಸೆ ತಗೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗ ಯಾರೆಲ್ಲ ರೀಸೆಂಟಾಗಿ ಒಂದು 2-3 ತಿಂಗಳಲ್ಲಿ ಡೆಲಿವರಿ ಡೇಟ್ ಇದೆ ಅನ್ನೋರಿಗೆಲ್ಲ ಇದು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗುತ್ತೆ. ಬಿಕಾಸ್ ಬೇಬಿ ಬಾರ್ನ್ ಟೈಮಲ್ಲಿ ತುಂಬ ಚಳಿ ಇರುತ್ತಲ್ವ. ಸೊ ಹಂಗಾಗಿ ಇದು ಕೂಡ ತೊಗೊಂಡಿದ್ದೀನಿ ನಾನು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪ್ರೈಸ್ಗೆ 4 ಕ್ವಾಂಟಿಟಿ ಅಂತೂ ದಿ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಅಂದರೆ 2ನೇ ಪ್ರಾಡಕ್ಟ್, ಸೆಕೆಂಡ್ ಪ್ರಾಡಕ್ಟ್ ನೋಡೋಣ. ಇದನ್ನು ಕೂಡ ನಾನು ಮೀಶೋದಿಂದನೇ ತರಿಸಿರೋದು. ಆ್ಯಕ್ಚುಲಿ ಇದೆಲ್ಲ ಪ್ರಾಡಕ್ಟು ನಾನು ನಿಮಗೆ ರಿವ್ಯೂ ಕೊಟ್ಟು ಆದಮೇಲೆ ನೀಟಾಗಿ ವಾಶ್ ಮಾಡಿ ಒಣಗಿಸಿ ಎತ್ತಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇವಾಗ ನೋಡ್ತಿದ್ದೀರಲ್ಲ, ಇದು
ಹುಟ್ಟೋ ಮಕ್ಳಿಗಂತೂ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಎಷ್ಟು ಸಾಫ್ಟ್ ಆಗಿದೆ ಈ ಮೆಟೀರಿಯಲ್ ಅಂತಂದರೆ ತುಂಬ ಸಾಫ್ಟ್ ಆಗಿದೆ. ನನಗೆ ಬಂದಿದ್ದ ದಿವಸ ತುಂಬಾ ಇಷ್ಟ ಆಯಿತು. ಇದು ಪ್ಯಾಕ್ ಆಫ್ 8 ಪ್ಯಾಕ್ ಬರುತ್ತೆ ನಿಮಗೆ, ಅಂದರೆ 8 ಪ್ರಾಡಕ್ಟ್ ಬರುತ್ತೆ. ಇದ್ರ ಪ್ರೈಸ್ ನಿಮಗೆ 163 ರೂಪೀಸ್ ಮೀಶೋದಲ್ಲಿ. ಒಂದು ಕಲರ್ದು 2 ಅಂದರೆ 8 ಪ್ರಾಡಕ್ಟ್ ಇದೆ ಇದರಲ್ಲಿ. ಇದು ಮಕ್ಕಳಿಗೆ ಆಗ್ತಾನೆ ನ್ಯೂ ಬಾರ್ನ್ ಬೇಬಿ ಸೈಜ್ ಕರೆಕ್ಟ್ ಆಗಿದೆ. ಇದನ್ನ ಲಂಗೋಟ್ಸ್ ಅಂತ ಅಂತಾರಲ್ಲ, ಸೊ ಇದು ಕೂಡ ರಿಕ್ವೈರ್ಡ್ ಇತ್ತು ನನಗೆ, ಸೊ ಹಾಗಾಗಿ ಬುಕ್ ಮಾಡ್ಕೊಂಡಿದ್ದೀನಿ. ಇದನ್ನ ಕೂಡ ನೀವು ಆರಾಮಾಗಿ ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು 3ನೇ ಪ್ರಾಡಕ್ಟು. ಇದನ್ನ ಕೂಡ ನಾನು ಮೀಶೋದಿಂದನೇ ತರಿಸ್ಕೊಂಡಿದ್ದು. ಆ್ಯಕ್ಚುಲಿ ಇದು ಮಗುಗೆ ಅಂತಲೇ ತರಿಸ್ಕೊಂಡಿರೋದು. ಆಲ್ಮೋಸ್ಟ್ ಇದು ಮಕ್ಳಿಗೆ ಯೂಸ್ ಆಗುತ್ತೆ, ಅದರಲ್ಲೂ ನ್ಯೂ ಬಾರ್ನ್ ಮಕ್ಳಿಗಂತೂ ತುಂಬಾ ಯೂಸ್ ಆಗುತ್ತೆ. ಬಿಕಾಸ್ ಇದು ಅಷ್ಟು ಸಾಫ್ಟ್ ಮೆಟೀರಿಯಲ್ ಇದೆ, ನೀವು ನೋಡ್ತಿರ್ಬೋದು. ಇದು ಪ್ಯಾಕ್ ಆಫ್ 10 ಬರುತ್ತೆ, 10 ಜೊತೆ ಡ್ರೆಸ್ ಇರುತ್ತೆ ಇದಕ್ಕೆ. ಇದು ಈ ಥರ ಚಿಕ್ಕ ಮಕ್ಕಳಿಗೆ ಶರ್ಟ್ ಹಾಕ್ತಾರಲ್ಲ, ನೀವು ಪ್ರೆಗ್ನೆಂಟ್ ಲೇಡೀಸ್ ಯಾರಿದ್ದೀರಲ್ಲ, ಮಕ್ಕಳಿಗೆ ಹುಟ್ಟದ ಮಕ್ಳು ಬಟ್ಟೆ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಆದಷ್ಟು ಕಟ್ಟ ಬಟ್ಟೆ ಥರ ಇರುತ್ತಲ್ಲ ಲೇಸ್, ಅದನ್ನು ಕಂಟ್ರೋಲ್ ಮಾಡಿ ಇದೇ ಥರ ತೊಗೊಂಡ್ರೆ ಒಳ್ಳೆಯದು. ಬಿಕಾಸ್ ಕಟ್ಟ ಬಟ್ಟೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ತಲೆನ ಎತ್ತಿ ಹಾಕಬೇಕಾಗತ್ತೆ. ಸೊ ಆಗ ಮಗುಗೆ ತುಂಬ ಡಿಸ್ಕಂಫರ್ಟ್ ಆಗುತ್ತೆ. ಇದಾದರೆ ನಾವು ಆರಾಮ್ಸೆ ಬರೀ ಕೈ ಅಷ್ಟೇ ಎತ್ಕೊಂಡು ಹಾಕ್ಬೋದು. ಸೊ ಇದು ತುಂಬಾ ಸಾಫ್ಟ್ ಮೆಟೀರಿಯಲ್ಲು. ತೋರಿಸ್ತೀನಿ ನಿಮಗೆ. ಪ್ರತಿಯೊಂದು ಬಟ್ಟೆಯಲ್ಲೂ ಕೂಡ ಅದರದ್ದೇ ಕಲರ್ದು ನಿಕ್ಕರ್ ಬಂದಿದೆ ಮಗುಗೆ. ಚಿಕ್ಕ ಪುಟಾಣಿ ಚಡ್ಡಿಗಳು, ಪುಟಾಣಿ ಶರ್ಟ್ಸ್. ಇದು 5 ಕಲರ್ಸ್ ಇದೆ. ಅದರಲ್ಲೂ ಕೂಡ ತುಂಬ ಅಂದರೆ ತುಂಬಾ ಲೈಟ್ ಕಲರ್ಸು. ಆಗ್ತಾನೆ ಹುಟ್ಟಿದ ಮಕ್ಕಳನ್ನ ನೋಡೋದಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನಾವು ತುಂಬ ಗ್ರ್ಯಾಂಡ್ ಕಲರು ಹಾಕಬಾರ್ದು. ಆ್ಯಂಡ್ ಈ ಕ್ವಾಲಿಟಿ ಬಟ್ಟೆ ಮಾತ್ರ ತುಂಬ ಸಾಫ್ಟ್ ಮೆಟೀರಿಯಲ್ಲು. ಸೊ ದೃಷ್ಟಿನೂ ಆಗಲ್ಲ, ತುಂಬ ಲೈಟ್ ಕಲರ್ ಇರೋದ್ರಿಂದ ಆ್ಯಂಡ್ ಮಗುಗೆ ಕಿರಿಕಿರಿ ಅಂತಲೂ ಅನಿಸಲ್ಲ. ಇಲ್ಲಿ 5 ಪೇರ್ ಇದೆ. ನೆಕ್ಸ್ಟು ಅದೇ ಪ್ಯಾಕೇಜಲ್ಲಿ ನನಗೆ ಒಂದೇ ಪ್ಯಾಕೇಜಲ್ಲಿ ಇದು ಕೂಡ ಬಂದಿದೆ. ನೋಡ್ತಿದ್ದೀರಲ್ಲ, ಇದರಲ್ಲಿ ನಿಕ್ಕರಲ್ಲಿ ತುಂಬ ಡಿಸೈನ್ಸ್ ಇದೆ. 2, 3, 4, 5 ನಿಕ್ಕರ್ ಇದೆ ಆ್ಯಂಡ್ 5 ಶರ್ಟ್ಸ್ ಇದೆ ಮಗುಗೆ. ಎಲ್ಲ ಕೂಡ ಆಫ್ ಸ್ಲೀವ್ಸೇನೆ. ಇದು ಕೂಡ ಬೇರೆ ಬೇರೆ ಡಿಫ್ರೆಂಟ್ ಕಲರ್ ಇದೆ. ಸೊ ಅಲ್ಲಿಗೆ 10 ಪೇರ್ಸ್ ಆಯಿತು. ಇದಂತೂ ಮಗುಗೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಇದು ಕಾಟನ್ ಮೆಟೀರಿಯಲ್ ಆಗಿರೋದ್ರಿಂದ ಮಗುಗೆ ಕಿರಿಕಿರಿ ಅಂತ ಅನ್ಸಲ್ಲ, ಎತ್ಕೊಳ್ಳೋದಕ್ಕೂ ಸಾಫ್ಟಾಗಿ ಸಿಗುತ್ತೆ ಬೇಬಿ. ಸೊ ಹಂಗಾಗಿ ಇದು 10 ಪೇರ್ ಬಂದ್ಬಿಟ್ಟು ನನಗೆ 263 ರೂಪಾಯಿಗೆ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು. ಆರಾಮ್ಸೆ ಕೊಡ್ಬೋದು. ಔಟ್ಸೈಡ್ ನಾವು ತಗೋತೀವಿ ಅಂತಂದರೆ ಮಿನಿಮಮ್ 1000 ರೂಪೀಸ್ ಬೇಕಾಗುತ್ತೆ. ಪರ್ ಪೇರ್ಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದಂತ ನನಗೆ ಮಸ್ಟ್ ಆ್ಯಂಡ್ ಶುಡ್ ಬೇಕು ಅಂತಲೇ ತರಿಸ್ಕೊಂಡಿದ್ದು. ನೆಕ್ಸ್ಟ್ 4ನೇ ಪ್ರಾಡಕ್ಟು. ಇದು ಕೂಡ ಮಗುಗೆ ಅಂತಲೇ ತರಿಸ್ಕೊಂಡಿದ್ದು ನಾನು. ಇದನ್ನು ಮೀಶೋದಲ್ಲಿ ಬುಕ್ ಮಾಡಿಕೊಂಡೆ. ಎಲ್ಲದೂ ಕೂಡ ಒಂದೇ ಕಲರು, ವೈಟ್ ಕಲರ್ ಇದೆ, ನೋಡ್ತಿರ್ಬೋದು. ಬಟ್ ಡಿಸೈನ್ಸ್ ತುಂಬ ಬೇರೆ ಬೇರೆ ಡಿಸೈನ್ಸ್ ಇದೆ. ಹಾರ್ಟು, ಫ್ಲವರು ಮತ್ತು ಲೀವ್ಸ್ ಥರದ್ದು. ಇದು ಏನಕ್ಕಪ್ಪ ಅಂತ ಅಂದರೆ ಇದು ಕಾಟನ್ ಟವಲ್ಸ್. ನೋಡ್ತಿದ್ದೀರಲ್ಲ, ಇಷ್ಟು ದೊಡ್ಡದಾಗಿದೆ ಟವಲ್ಸು. 4 ಕೂಡ ಇದೇ ಲೆಂತ್ಗೆ ಬರುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಾವು ಮಗುನ ಬೆಡ್ಡಲ್ಲಿ ಇಟ್ಕೊತೀವಲ್ವ, ಬೇಬಿ ಬೆಡ್ಡು, ಆಗ ಕೆಳಗಡೆ ಮಗುಗೆ ಸಾಫ್ಟಾಗಿ ಹಾಕೋದಕ್ಕೆ. ಆ್ಯಂಡ್ ಇನ್ ಕೇಸ್ ನಾವು ಫೀಡಿಂಗ್ ಮಾಡಬೇಕಾದ್ರೂ ಕೂಡ ಮಗುಗೆ ಈ ರೀತಿ ಆರಾಮ್ಸೆ ಕ್ಲೋಸ್ ಮಾಡಿಕೊಂಡು ಫೀಡಿಂಗ್ನ ಮಾಡ್ಬೋದು. ಮಗುನ ಬಟ್ಟೆಲಿ ಸುತ್ತಕೊಡೋದಕ್ಕೆ ಬಟ್ಟೆಗಳನ್ನ ಕೇಳ್ತಾನೆ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಈ ಬಟ್ಟೆಗಳು ತುಂಬಾ ಯೂಸ್ ಆಗುತ್ತೆ. ಇದಕ್ಕೆ ನನಗೆ 4 ಕ್ಲಾತ್ಗೆ 4 ಕೂಡ ಸೇಮ್ ಸೈಜ್ ಏನೇ ಇರೋದು 303 ರೂಪಾಯಿ ಆಯಿತು. ಇದನ್ನು ನಾನು ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ತುಂಬಾ ಸಾಫ್ಟ್ ಆಗಿದೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಎಲ್ಲನೂ ಕೂಡ ವಾಶ್ ಮಾಡಿ ಒಣಗಿಸಿ ಅರೇಂಜ್ ಮಾಡಿ ಇಟ್ಕೋತೀನಿ. ಸೊ ಇದು ಕೂಡ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟು ಇದು 5ನೇ ಪ್ರಾಡಕ್ಟು. ಇದು ಮಗುಗೆ ಅಂತಲ್ಲ, ಇದು ನನಗೆ ಅಂತ ಪರ್ಚೇಸ್ ಮಾಡಿರೋದು. ಆಲ್ಮೋಸ್ಟ್ ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ಸರ್ಚ್ ಮಾಡ್ತಾನೆ ಇರ್ತೀರಾ, ಎಲ್ಲಿ ಸಿಗುತ್ತೆ ಕಮ್ಮಿ ಪ್ರೈಸ್ಗೆ ಅಂತ. ನಾನು ಇದನ್ನು ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಇದು ಅಂತಂದರೆ ಫೀಡಿಂಗ್ ಬ್ರಾ ಬರುತ್ತಲ್ಲ, ಸೊ ಇದು ಮಗು ಆಗಿ ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ನಾನು ಇದನ್ನು ಫುಲ್ ಏನು ತೋರ್ಸೋಕೆ ಹೋಗಲ್ಲ. ಇದು ಹೆಂಗೆ ಯೂಸ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡ್ತಿರ್ಬೋದು, ಹಿಂಗೆ ಒಂದು ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರೆ ಫೀಡಿಂಗ್ ಬ್ರಾಸಲ್ಲಿ. ಸೊ ಹಿಂಗೆ ಲಾಕ್ನ ನಾವು ಓಪನ್ ಮಾಡಿಕೊಂಡು ಹಿಂಗೆ ಓಪನ್ ಆಗುತ್ತೆ ಅದು. ಸೊ ನಾವು ಆಫ್ಟರ್ ಫೀಡಿಂಗ್ ಇದನ್ನು ನೀಟಾಗಿ ಕ್ಲೋಸ್ ಮಾಡ್ಕೋಬೋದು. ಈ ಥರ ಲಾಕ್ ಸಿಸ್ಟಮ್ ಹಿಂಗೆ ಟಕ್ ಅಂತ ಲಾಕ್ ಆಗುತ್ತೆ. ಸೊ ಇದು ಕೂಡ ಯೂಸ್ ಆಗುತ್ತೆ. ನನಗೆ ಇದು 163 ರೂಪೀಸ್ಗೆ 3
ನಮಗೆ ಯಾವ ಸೈಜ್ ಬೇಕು ಆ ಸೈಜು, ಯಾವ ಕಲರ್ ಬೇಕು ಆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಬುಕ್ ಮಾಡ್ಕೋಬೋದು. ಸೊ 163 ರೂಪಾಯಿಗೆ 3 ಪೀಸ್ ಬಂದಿದೆ. ಇದನ್ನ ಕೂಡ ನಾನು ಮೀಶೋದಲ್ಲೇ ತರಿಸ್ಕೊಂಡಿರೋದು. ಆ್ಯಂಡ್ ಕ್ವಾಲಿಟಿ ವೈಸ್ ಮಾತ್ರ ಈ ಪ್ರೈಸ್ಗೆ ತುಂಬ ಅಂದರೆ ತುಂಬಾ ವರ್ತ್ ಅಂತ ಹೇಳ್ಬೋದು. ಸೊ ನೀವು ಆರಾಮ್ಸೆ ಇದನ್ನು ಬೈ ಮಾಡ್ಕೋಬೋದು. ನೆಕ್ಸ್ಟು 6ನೇ ಪ್ರಾಡಕ್ಟು, ಇದು ಮೇಯ್ನ್ ನಾನು ಮಗುಗೆ ಅಂತಲೇ ತರಿಸ್ಕೊಂಡಿದ್ದು. ಆಲ್ರೆಡಿ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಓಪನ್ ಮಾಡಿ ನೋಡಿದ್ದೀನಿ. ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಇಟ್ಕೊಂಡು ರಿವ್ಯೂ ಕೊಡ್ತಾ ಇರೋದು. ಇದು ಬಂದ್ಬಿಟ್ಟು ಬ್ಯಾಗ್. ಈಗ ಹಾಸ್ಪಿಟಲ್ಗೆ ಬ್ಯಾಗ್ ಪ್ಯಾಕ್ ಮಾಡಲೇಬೇಕಲ್ವಾ, ಸೊ ಮಗುದು ಸಪ್ರೇಟು ನಂದು ಸಪ್ರೇಟ್ ಪ್ಯಾಕ್ ಮಾಡಬೇಕು. ಸೊ ಆ ಟೈಮಲ್ಲಿ ಮಗುಗೆ ತುಂಬ ಚಿಕ್ಕ ಬ್ಯಾಗ್ ಇದ್ದರೆ ಯೂಸ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಇಷ್ಟು ಇದಕ್ಕೆ. ಸೊ ಇಷ್ಟು ಇದೆ ಬ್ಯಾಗ್. ಇದು 253 ರೂಪೀಸ್ ಬಿತ್ತು ನನಗೆ. ಇದನ್ನ ಕೂಡ ಮೀಶೋದಲ್ಲೇ ತರಿಸಿದ್ದು. ಆರಾಮ್ಸೆ 253 ರೂಪಾಯಿನ ನಾವು ಕೊಟ್ಟು ತಗೋಬೋದು. ಔಟ್ಸೈಡ್ ನಿಮಗೆ 500 ಕಮ್ಮಿ ನಿಜವಾಗ್ಲೂ ಸಿಗಲ್ಲ. ಸಖತ್ ಕ್ವಾಲಿಟಿ ಇದೆ. ಆ್ಯಂಡ್ ನೀರು ಕೂಡ ಅಬ್ಸರ್ವ್ ಮಾಡಲ್ಲ ಇದು. ಸೊ ಒಂದು ಆಗ್ತಾನೆ ಹುಟ್ಟಿದ ಮಗುದು ಮೆಟೀರಿಯಲ್ಸ್ನ ನಾವು ಆರಾಮ್ಸೆ 1 ವರ್ಷದ ಮಗುವರೆಗೂ ಕೂಡ ನಾವು ಇದಕ್ಕೆ ಮಗುದೇ ಸಪ್ರೇಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಪರ್ಪಸಿಂದ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಇಷ್ಟ ಆಯಿತು, ಅದಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್, ಇದನ್ನು ನಾನು ಓಪನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇದು ಪೇಪರ್ ಶೀಟಲ್ಲಿ ಬಂದಿತ್ತು. ನಾನು ಇದನ್ನು ಅಮೆಝಾನಿಂದ ಪರ್ಚೇಸ್ ಮಾಡ್ಕೊಂಡಿದ್ದು. ಇದು ನ್ಯೂ ಮಾಮ್ ಪ್ಯಾಡ್ಸ್, ಮೆಟರ್ನಿಟಿ ಪ್ಯಾಡ್ಸ್ ಬರುತ್ತಲ್ಲ ಅದು. ಇದು ನಮಗೆ ಆಫ್ಟರ್ ಡೆಲಿವರಿ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ಔಟ್ಸೈಡ್ ತೊಗೋತೀವಿ ಅಂತ ಅಂದರೆ ಇದು ಪ್ಯಾಕೇಜ್ ಬಂದ್ಬಿಟ್ಟು 552 ರೂಪೀಸ್ ನಮಗೆ MRP ಪ್ರೈಸ್ ಸಿಗುತ್ತೆ. ಪ್ಯಾಕ್ ಆಫ್ 3ಗೆ ನಾನು 3ನ ಬುಕ್ ಮಾಡ್ಕೊಂಡಿದ್ದೀನಿ. ಇದ್ರ ಆ್ಯಕ್ಚುಲ್ ಪ್ರೈಸ್ ನಾನು ಎಷ್ಟು ಕೊಟ್ಟಿದ್ದು ಅಂತ ಅಂದರೆ 443 ರೂಪಾಯಿನ ಪೇ ಮಾಡಿ ಅಮೆಝಾನಿಂದ ತರಿಸ್ಕೊಂಡೆ. ಸೊ ಇದನ್ನು ನಾನು ಫುಲ್ ಓಪನ್ ಮಾಡಿಲ್ಲ, ಬರೀ ಪ್ಯಾಕೇಜ್ ಅಷ್ಟೇ ಓಪನ್ ಮಾಡಿಕೊಂಡೆ. ಸೊ ನನಗೆ ಯಾವ್ದು ರಿಕ್ವೈರ್ಡ್ ಇತ್ತು ಆ ಸೈಜಲ್ಲಿ ನಾನು ತರಿಸ್ಕೊಂಡಿದ್ದೀನಿ. ಸೊ ನೀವು ಕೂಡ ತರಿಸ್ಕೊಬೋದು. ಅಂದರೆ ಎಷ್ಟೊಂದು ಮೆಟರ್ನಿಟಿ ಪ್ಯಾಡ್ಸ್ ಸಿಗುತ್ತೆ, ಬಟ್ ನ್ಯೂ ಮಾಮಿ ಪ್ಯಾಡ್ಸ್ ಇಸ್ ದ ಬೆಸ್ಟ್ ಅಂತ ತುಂಬ ಜನ ನೋಡಿದ್ದೀನಿ ಆ್ಯಂಡ್ ರಿವ್ಯೂಸು ನೋಡಿದ್ದೀನಿ. ಸೊ ಹಾಗಾಗಿ ನಾನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ MRPಗಿಂತ ನಾನು ಆನ್ಲೈನಲ್ಲಿ ಕಮ್ಮಿ ಪ್ರೈಸ್ ಕೊಟ್ಟು ತೊಗೊಂಡಿರೋದಕ್ಕೆ ವರ್ತ್ ಅಂತ ಅನ್ನಿಸ್ತು. ಸೊ ಇದನ್ನು ಯೂಸ್ ಮಾಡಿ ನೋಡೋರ್ಗು ಗೊತ್ತಾಗೋದಿಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಒಂದಿರಲಿ ಅಂತ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು 8ನೇ ಪ್ರಾಡಕ್ಟು. ಇದು ನನಗೆ ಅಂತ ತರಿಸ್ಕೊಂಡಿರೋದು, ಮಗುಗೆ ಅಂತ ಅಲ್ಲ. ಇದನ್ನು ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ. ಇದೇನಪ್ಪ ಅಂತಂದರೆ ಫೀಡಿಂಗ್ ಪ್ಯಾಡ್ಸ್ ಬರುತ್ತಲ್ಲ ಅದು. ಸೊ ಇದನ್ನು ಕೂಡ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಈ ಥರ ಇದೆ ಇನ್ಸೈಡಲ್ಲಿ. ಸೊ ನಾನು ಓಪನ್ ಮಾಡೋಣ ಅಂದ್ಬಿಟ್ಟು ಸೀಲಿಂಗ್ನ ಓಪನ್ ಮಾಡಿ ನೋಡಿದ್ದೀನಿ ಹೆಂಗಿದೆ ಅಂದ್ಬಿಟ್ಟು. ಸೊ ಈ ರೀತಿ ಬರುತ್ತೆ. ಇದು ಪ್ಯಾಕ್ ಆಫ್ 24 ಅಂದರೆ 12 ಪೇರ್ಸ್ ಬರುತ್ತೆ. ಇದನ್ನು ನಾನು 163 ರೂಪೀಸ್ನ ಕೊಟ್ಟಿರೋದು. ಇದು ಕೂಡ ಅಮೆಝಾನಲ್ಲಿ ತರಿಸ್ಕೊಂಡಿರೋದು. ಚೆನ್ನಾಗಿದೆ, ಫ್ರೇಗ್ರೆನ್ಸ್ ಚೆನ್ನಾಗಿದೆ. ಇದನ್ನು ಕೂಡ ಆಫ್ಟರ್ ಯೂಸ್ ಮಾಡಿ ನೋಡಿದ್ಮೇಲೆ ಗೊತ್ತಾಗೋದು. ನಾನು ಕೂಡ ಬೇರೆ ಕಡೆ ವೆಬ್ಸೈಟ್ಸ್ ಎಲ್ಲ ಚೆಕ್ ಮಾಡಿ ಯಾವ್ದ್ರಲ್ಲಿ ಕಮ್ಮಿ ಸಿಗುತ್ತೆ, ಯಾವ್ದ್ರಲ್ಲಿ ಗುಡ್ ಕ್ವಾಲಿಟಿ ಸಿಗುತ್ತೆ ಅಂತ ನೋಡಿ ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ. ಇದು ಕೂಡ ಇರಲಿ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 9th ಪ್ರಾಡಕ್ಟ್. ಇದು 9ನೇ ಪ್ರಾಡಕ್ಟು. ಇದನ್ನು ನಾನು ಮಗುಗೆ ಅಂತಲೇ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿರೋದು. ಇದರಲ್ಲಿ 2 ಕಲರ್ಸ್ ಇದೆ. ಇದು ಬಾಯ್ ಆದರೆ ಇದು ಗರ್ಲ್ ಆದರೆ ಇದು ಬಾಯ್ ಆದರೆ ಬ್ಲೂ, ಗರ್ಲ್ ಆದರೆ ಪಿಂಕ್ ಅಂತ. ಹಾಗೇನಿಲ್ಲ, ಆ್ಯಕ್ಚುಲಿ ಅದು ಇದೆರಡೇ ಕಲರ್ ಅವೈಲಬಲ್ ಇದ್ದಿದ್ದು. ಸೊ ಹಾಗಾಗಿ 2 ಕಲರ್ ಇರಲಿ ಅಂದ್ಬಿಟ್ಟು ಕಾಂಬೋದಲ್ಲಿ ತರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ಲು. ಸಖತ್ ಟೆಡ್ಡಿ ಬೇರ್ ಸಾಫ್ಟ್ ಥರ ಇದೆ. ಲೆಂತು ಎಷ್ಟು ಟೆಡ್ಡಿ ಬೇರ್ ಸಾಫ್ಟ್ ಎಷ್ಟು ಬರುತ್ತೆ ಅಂದರೆ ನೋಡ್ತಿರ್ಬೋದು. ಇಷ್ಟು ನಾನು ಇವಾಗ ಇದೆಲ್ಲನೂ ಕೂಡ ನ್ಯೂ ಬಾರ್ನ್ ಮಗುಗೆ ಅಂತ ತಗೊತಿರೋದ್ರಿಂದ ಇಷ್ಟು ಸೈಜ್ ಸಾಕಾಗುತ್ತೆ. ತುಂಬಾ ಜಾಸ್ತಿನೇ ಆಗುತ್ತೆ. ಇದು ನೀವು ನೋಡ್ತಿರ್ತೀರಲ್ಲ, ಮಗುದು ಪ್ಯಾಕ್ ಮಾಡಿ ಕೊಡ್ತಾರೆ ಹಾಸ್ಪಿಟಲಲ್ಲಿ. ನಾವು ಇನ್ ಕೇಸ್ ಹೊರಗಡೆ ಕರ್ಕೊಂಡೋದ್ರು ಇದು ಹಿಂಗೆ ಮಗುನ ತಲೆನ ಇದ್ರಲ್ಲಿ ಹಾಕ್ಬಿಟ್ಟು ಮಗುನ ನೀಟಾಗಿ ಸುತ್ತ ಕೊಡ್ತಾರಲ್ಲ, ಮಗುಗೆ ಚಳಿ ಎಲ್ಲ ಆಗಬಾರ್ದು ಅಂತ. ಸೊ ಆ ಥರದ್ದು ಬಟ್ಟೆ ಇದು. ಸೊ ಇದನ್ನ ತರಿಸ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಆಗಿದೆ. ಆಲ್ರೆಡಿ ಹೇಳ್ದಂಗೆ ನಾನು ಇದು ಕೂಡ ಲೈಟ್ ಕಲರೇ, ಇದು ಕೂಡ ಅಷ್ಟೊಂದೇನು ಡಾರ್ಕ್ ಇಲ್ಲ. ಸೊ ಪ್ಯಾಕ್ ಆಫ್ 2ಗೆ ನನಗೆ 214 ರೂಪಾಯಿನ ಪೇ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, 2 ಕೂಡ ಓಪನ್ ಮಾಡಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದಮೇಲೆ ಇಟ್ಕೊಂಡಿರೋದು. ಸೊ ಇದು ಕೂಡ ಆರಾಮ್ಸೆ ನಾವು ತೊಗೋಬೋದು ನ್ಯೂ ಬಾರ್ನ್ ಬೇಬಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು 10ನೇ ಪಾರ್ಸಲು. ಇದನ್ನು ಕೂಡ ನಾನು ಮೀಶೋದಲ್ಲೇ ತರಿಸಿದ್ದು. ಇದು ಏನಪ್ಪ ಅಂತ ಅಂದರೆ ವೈಪ್ಸ್. ಇದು ಮಗುಗಾಗಲಿ ಅಮ್ಮಂದ್ರಿಗಾಗಲಿ ತುಂಬಾ ಯೂಸ್ ಆಗುತ್ತೆ, ಅಥವಾ ಬೇರೆ ಅದರ್ಸ್ಗೂ ಕೂಡ ಯೂಸ್ ಮಾಡ್ಕೋಬೋದು. ನಾವೆಲ್ ವಾಟರ್ ವೈಪ್ಸ್ ಬರುತ್ತಲ್ಲ ಇದು. ನಾನು ಈ ವೈಪ್ಸ್ಗಳನ್ನ ಕ್ರಿಸ್ಮಸ್ ಆಫರ್ ಇತ್ತು ಅಂದ್ಬಿಟ್ಟು ಬುಕ್ ಮಾಡಿಕೊಂಡೆ. ಇದು ಬಂದ್ಬಿಟ್ಟು
ಪ್ಯಾಕ್ ಆಫ್ 3 ಬರುತ್ತೆ. ಸೊ ಪ್ಯಾಕ್ ಆಫ್ 3ಗೆ ನನಗೆ ಇದು MRP ಪ್ರೈಸ್ ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು 299 ಇದೆ. ಬಟ್ ನನಗೆ ಟೋಟಲ್ ಪ್ರೈಸ್ ಬಂದ್ಬಿಟ್ಟು 203 ರೂಪಾಯಿಗೆ ಸಿಕ್ತು. ಇದು ಒಂದು MRPನೇ ಬಂದು 299 ರೂಪಾಯಿ ಇದೆ. ಇದು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಆಗೇ ಆಗುತ್ತೆ. ಪುಟ್ಟ ಮಕ್ಕಳಿಗೆ, ಅಮ್ಮಂದ್ರಿಗೆ ಅಥವಾ ಬೇರೆಯವರು ಕೂಡ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಬಿಕಾಸ್ ಇದು ವೆಟ್ ವೈಪ್ಸ್ ಅಲ್ವಾ. ಸೊ ಹಾಗಾಗಿ 203 ರೂಪಾಯಿಗೆ ಇದು ಲಾಸ್ ಇಲ್ಲ, ಆರಾಮ್ಸೆ ತಗೋಬೋದು. ಆ್ಯಂಡ್ ಇದು ಕ್ಲೋಸ್ ಆ್ಯಂಡ್ ಓಪನ್, ನಮಗೆ ಯಾವಾಗ ಬೇಕಾದ್ರೆ ಅವಾಗ ಹಿಂಗೆ ಕ್ಲೋಸ್ ಮಾಡ್ಕೋಬೋದು. ಸೊ ಇದು ಡ್ರೈ ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನು ತಗೊಂಡೆ. ಆ್ಯಂಡ್ ಇದು ಯಾವುದೇ ರೀತಿ ಎಸೆನ್ಷಿಯಲ್ ಯೂಸ್ ಮಾಡಿಲ್ಲ, ಫ್ಲೇವರ್ ಇಲ್ಲ. ಇದು 99% ವಾಟರ್. ಸೊ ನಾನು ತುಂಬ ಕಡೆ ಸರ್ಚ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ತರಿಸ್ಕೊಂಡಿದ್ದು. ಸೊ ಇದು ಒಂದಿರಲಿ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು 11ನೇ ಪ್ರಾಡಕ್ಟು. ಇದನ್ನ ಕೂಡ ಮೀಶೋದಿಂದನೇ ತರಿಸ್ಕೊಂಡಿರೋದು. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮೀಶೋದವರು. ಇದು ಸೇಮ್ ಬೇಬಿ ವೈಪ್ಸೇನೆ. ನಾನು 2 ಬೇಬಿ ವೈಪ್ಸ್ ಪ್ಯಾಕೇಜಸ್ನು ಕೂಡ ಆಫರ್ ಇದ್ದಾಗೇನೆ ಬುಕ್ ಮಾಡ್ಕೊಂಡಿರೋದು. ಇದು ನೋಡ್ತಿದ್ದೀರಲ್ವಾ, ಇದು ಸೂತಿಂಗ್ ಬೇಬಿ ವೈಪ್ ಸಾಫ್ಟ್ ಆ್ಯಂಡ್ ಕೇರ್ ಅಂದ್ಬಿಟ್ಟು ಇದು ನಾವೆಲ್ ಅವ್ರದ್ದೇನೆ. ಬಟ್ ಇದು ಫ್ಲೇವರ್ಫುಲ್ ಆಗಿದೆ, ಬಟ್ ಅದರಲ್ಲಿ ಯಾವುದೇ ಫ್ಲೇವರ್ ಇರಲಿಲ್ಲ. ಇದನ್ನ ನಾವು ಆರಾಮ್ಸೆ ಮಾಮ್ಸ್ ಯೂಸ್ ಮಾಡ್ಕೋಬೋದು. ಸೊ ಬೇಬಿಗೆ ಫ್ಲೇವರ್ ಯೂಸ್ ಮಾಡಬಾರ್ದು, ಏನಾದರೂ ರಿಯಾಕ್ಷನ್ ಆಗುತ್ತೆ ಏನಾದ್ರು ಆರಾಮ್ಸೆ ಅದನ್ನು ತಗೋಬೋದು. ಸೊ ಹಾಗಾಗಿ ನಾನು 2 ಬುಕ್ ಮಾಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಪ್ಯಾಕ್ ಆಫ್ 6 ಇದೆ. ಸೊ ಇದು ಯಾವ ಫ್ಲೇವರ್ ಅಂತಂದರೆ ಆಲೋವೆರಾ ಮತ್ತು ನಿಮ್ದು. ಇದ್ರ MRP ಬಂದ್ಬಿಟ್ಟು ಪರ್ ಪ್ಯಾಕೆಟ್ ನಮಗೆ 125 ರೂಪೀಸ್ಗೆ ಸಿಗುತ್ತೆ. ಬಟ್ ನನಗೆ ಇದು 6 ಪ್ರಾಡಕ್ಟ್ಗೆ ಏನಿದೆ ಅಲ್ಲ, ಈ 6 ಇಷ್ಟು ಪ್ರಾಡಕ್ಟ್ಗೆ 306 ರೂಪಾಯಿನ ಪೇ ಮಾಡಿದ್ದೀನಿ. ಸೊ ವರ್ತಲ್ಲಿ ವರ್ತಿದ್ದು 300 ರೂಪಾಯಿಗೆ ನಮಗೆ 6 ಪ್ರಾಡಕ್ಟ್ ಸಿಗುತ್ತೆ ಅಂತಂದರೆ ಅದು 50 ರೂಪೀಸು ಈಚ್ ಬೀಳೋದಿಲ್ಲ. ಸೊ ಹಾಗಾಗಿ ಇದು ಇದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ 2 ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದನ್ನು ತರಿಸ್ಕೊಂಡೆ. ಸೊ ಇದು ಸ್ವಲ್ಪ ಯೂಸ್ ಆಗುತ್ತೆ ಆ್ಯಂಡ್ ಆಫರ್ ಇದ್ದಿದ್ದರಿಂದ ಸೊ ಇವಾಗ ಬುಕ್ ಮಾಡ್ಕೊಂಡ್ರೆ ಒಳ್ಳೇದು. ನೆಕ್ಸ್ಟು ಇದು ಪ್ರೈಸ್ ಜಾಸ್ತಿ ಆದರೆ ಸ್ವಲ್ಪ ಎಕ್ಸ್ಪೆನ್ಸ್ ಆಗ್ಬೋದು. ಆ್ಯಂಡ್ ಇದ್ರದ್ದು ಮ್ಯಾನುಫ್ಯಾಕ್ಚರ್ ಡೇಟ್ಗೂ ಮತ್ತು ಎಕ್ಸ್ಪೈರ್ ಡೇಟ್ಗೂ 2 to 3 ಇಯರ್ಸ್ ಇದೆ. 2026ವರೆಗೂ ಇದೆಯಲ್ಲ. ಸೊ ಅಷ್ಟರಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟು ಬಟ್ ಬಂದಿದ್ರಲ್ಲಿ ನನಗೆ ರಿಸೀವ್ ಆಗಿದ್ರಲ್ಲಿ ಫಸ್ಟ್ ಪ್ರಾಡಕ್ಟು. ನಮಗೆಲ್ಲ ತುಂಬ ಇಷ್ಟ ಆಗಿರೋವಂಥ ಪ್ರಾಡಕ್ಟ್ ಇದು. ಟನ್ ಬೇಬಿ ಬೆಡ್ಡು. ಇವು ನಾನು ಚಿಕ್ಕ ಹುಡುಗಿ ಥರ ಹೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಬೇಬಿ ಬೆಡ್ಡು. ಇದರಲ್ಲಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನನ್ನ ಮಗು ಬಂದು ಮಲ್ಕೊಂಡಿರುತ್ತೆ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿದೆ. ಡ್ರೀಮ್ ಬಿಗ್ ಅಂತ ಇದೆ. ಸೊ ಇದರಲ್ಲಿ ತುಂಬ ಅಂದರೆ ತುಂಬ ಡಿಸೈನ್ಸ್ ಬರುತ್ತೆ, ತುಂಬಾ ಕಲರ್ಸ್ ಬರುತ್ತೆ. ಇದನ್ನು ಕೂಡ ಮೀಶೋದಲ್ಲೇ ತರಿಸ್ಕೊಂಡೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 213 ರೂಪಾಯಿ. ನಂಬದೇ ಇಲ್ಲ 200 ರೂಪಾಯಿಗೆ ಈ ಥರ ಸಿಗುತ್ತೆ ಅಂದರೆ. ನೀವು ನೋಡ್ತಿರ್ಬೋದು. ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನಾನು. ಇಷ್ಟು ಸ್ಪೇಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕಲರು, ತುಂಬ ಮೈಲ್ಡ್ ಕಲರು. ಸೊ ನಾನು ನೋಡಿಬಿಟ್ಟೆ ತರಿಸ್ಕೊಂಡೆ. ಆರಾಮ್ಸೆ ನೀವು ಒಂದು 6 ಮಂತ್ ಆಗೋವರೆಗೂ, ಮಗು ತುಂಬ ಚಿಕ್ಕ ಇತ್ತು ಅಂದರೆ 1 ಇಯರ್ವರೆಗೂ ಯೂಸ್ ಮಾಡ್ಬೋದು. ಸ್ವಲ್ಪ ಬಿಗ್ ಬೇಬೀಸ್ ಆದರೆ 6 ಮಂತ್ಸ್ವರೆಗೂ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡೆ. ಹಿಂದೆ ಎಲ್ಲ ಇಷ್ಟು ಫುಲ್ಲು ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ. ನಾವು ಅದಾದರೂ ಲೋಕಲ್ ಶಾಪಲ್ಲಿ ತಗೋತೀವಿ ಅಂತಂದರೆ ಫುಲ್ ಡಾರ್ಕ್ ಕಲರ್ ಸಿಗುತ್ತೆ ಅಥವಾ ಒಂದೇ ರೀತಿ ಪ್ಯಾಟರ್ನ್ಗಳು ಸಿಗುತ್ತೆ. ನಾವು ಆನ್ಲೈನಲ್ಲಿ ಒಂದು 15 ಡೇಸ್ ಇದೆ ನಮ್ಮದು ಡೆಲಿವರಿ ಅನ್ನೋಂಗೆ ಬುಕ್ ಮಾಡ್ಕೊಂಬಿಟ್ರೆ ನಮಗೆ ಇಷ್ಟ ಆಗಿರೋ ಥರದ ನಾವು ತರಿಸ್ಕೊಬೋದು. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡೆ. ಇದರಲ್ಲಿ ಇನ್ನೇನು ಒಂದು ಸ್ವಲ್ಪ ದಿವಸ, ಈಗ ವೆಯ್ಟ್ ಲೆಸ್ ಆಗಿದೆ, ಸ್ವಲ್ಪ ದಿವಸಕ್ಕೆ ಫುಲ್ ವೆಯ್ಟ್ ಬಂದ್ಬಿಡುತ್ತೆ ಇದಕ್ಕೆ. ನಮ್ಮ ಮನೇಲಿ ಇಷ್ಟು ಪ್ರಾಡಕ್ಟ್ಗಳನ್ನ ತರಿಸಿದ್ರಲ್ಲಿ ಇದು ತುಂಬ ಇಷ್ಟ ಆಗಿದ್ದು ಪ್ರಾಡಕ್ಟು ಇದೇನೆ. ಇದು ಬಂದಿದ್ದ ದಿವಸ ಅಂತೂ ಫುಲ್ಲು ಯಾರು ಬಿಡ್ದಂಗೆ ಎಲ್ಲ ಎತ್ತಾಡ್ಕೊಬಿಟ್ಟಿದ್ದಾರೆ ಬರೀ ಖಾಲಿ ಬೆಡ್ನೇನೆ. ಸೊ ಇಷ್ಟು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ನಿಮಗೆ ಯೂಸ್ ಆಯಿತು, ಯೂಸ್ ಆಗುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇನ್ನೂ ಏನಾದರೂ ನಾನು ಗೊತ್ತಿಲ್ಲದೆ ಮರೆತು ಬಿಟ್ಟಿದ್ರೆ ಸೊ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ, ನನಗೂ ಯೂಸ್ಫುಲ್ ಆಗುತ್ತೆ. ನಾನು ಮಾಡ್ತಿರೋಂಥ ವ್ಲಾಗ್ಸಲ್ಲಿ ಏನಾದರೂ ತಪ್ಪಿದೆ, ಈ ಥರದ್ದು ಯಾವುದೋ ಒಂದು ಸರಿ ಬರ್ತಾ ಇಲ್ಲ ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದನ್ನು ತಿದ್ಕೊಂಡು ನೆಕ್ಸ್ಟ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಆ್ಯಸ್ ಯೂಶುವಲ್ ಲಾಸ್ಟಲ್ಲಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.